ಕಾನೂನು ಕಾಪಾಡಬೇಕಾದ ಪೊಲೀಸರೇ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನಲ್ಲಿ ಕೇಳಿಬಂದಿದೆ. ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಸ್ಥಳೀಯರಲ್ಲಿ ಆತಂಕ ಮತ್ತು ಅನುಮಾನಕ್ಕೆ ಕಾರಣವಾಗಿದೆ. 2026ರ ಜನವರಿ 29ರಂದು ರಾತ್ರಿ ಸುಮಾರು 8:30 ವೇಳೆಗೆ ಎನ್ಆರ್ಪುರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಬೀನು ಮತ್ತು ಮಧು ಅವರು ತಾಲೂಕಿನ ಸೀಗುವಾನಿ ಗ್ರಾಮದ ಜ್ವಲಿತ್ ಎಂಬ ಯುವಕನನ್ನ ಖಾಸಗಿ ಬಸ್ ನಿಲ್ದಾಣದ ಸಮೀಪದಿಂದ ಬಲವಂತವಾಗಿ ಕಾರಿನಲ್ಲಿ ಕರೆದೊಯ್ದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಜ್ವಲಿತ್ ಗಾಂಜಾ ಸೇವನೆ ಮತ್ತು ಮಾರಾಟ ಮಾಡುತ್ತಿದ್ದಾನೆ ಎಂಬ ನೆಪದಲ್ಲಿ ಪೊಲೀಸರು ರಾತ್ರಿ ಪೂರ್ತಿ ಅವನ ಮೇಲೆ ಹಲ್ಲೆ ನಡೆಸಿ ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಎಂದು ಯುವಕ ಮತ್ತು ಅವನ ಕುಟುಂಬ ಆರೋಪಿಸಿದೆ. ಈ ಕುರಿತು ಮಾತನಾಡಿದ ಜ್ವಲಿತ್ ತಾಯಿ ಲಾಲಿ, ನನ್ನ ಮಗ ಪೊಲೀಸ್ ಠಾಣೆಯಲ್ಲಿ ಇದ್ದರೂ ಸಹ ಅವನು ಇಲ್ಲ ಎಂದು ಪಿಎಸ್ಐ ಸುಳ್ಳು ಹೇಳಿದ್ದಾರೆ. ಯಾವುದೇ ಮೆಡಿಕಲ್ ಪರೀಕ್ಷೆ ಮಾಡದೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳದೆ ಮನಬಂದಂತೆ ಹೊಡೆದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಒಂದು ವೇಳೆ ನನ್ನ ಮಗ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ, ಆದರೆ ಈ ರೀತಿ ಹಲ್ಲೆ ನಡೆಸಿ ಬಲವಂತವಾಗಿ ಒಪ್ಪಿಸಿಕೊಳ್ಳುವುದು ಸರಿಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಈ ಪ್ರಕರಣ ಸಂಬಂಧ ಜಿ ಪರಮೇಶ್ವರ್, ಮಾನವ ಹಕ್ಕು ಆಯೋಗ, ಚಿಕ್ಕಮಗಳೂರು ಎಸ್ಪಿ ಹಾಗೂ ಕೊಪ್ಪ ಡಿವೈಎಸ್ಪಿ ಅವರಿಗೆ ಲಾಲಿ ದೂರು ನೀಡಿದ್ದಾರೆ. ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಒಟ್ಟಾರೆಯಾಗಿ ಪ್ರಸ್ತುತ ಈ ಘಟನೆ ಕುರಿತು ಜ್ವಲಿತ್ ತಾಯಿ ಲಾಲಿ ಕಾನೂನು ಹೋರಾಟ ನಡೆಸುತ್ತಿದ್ದು ಸೂಕ್ತ ತನಿಖೆ ನಡೆಯಬೇಕಿದ್ದು ಸತ್ಯಾಂಶ ಬಹಿರಂಗ. ಅವ್ರು ಹೇಳಿದ್ರು ಈಗ ಹುಚ್ಚ ಐದು ಕೊಡು ಸ್ವಲ್ಪ ಅಂತ ಹೇಳಿದ್ರು. ಹುಚ್ಚ ಐದಾದ್ಮೇಲೆ ನಂಗೆ ಅಲ್ಲಿ ತಂದು ಇಡಕ್ಕೆ ಹೇಳಿದ್ರು. ಇಟ್ಟಾದ್ಮೇಲೆ ಚೈನ್ ಹಾಕಿದ್ರು ಸೈಡಲ್ಲಿ ಕುತ್ಕೊಂಡೆ. ಯಾವ್ದೋ ಒಂದು ಟ್ಯೂಬ್ ತರದ್ ಏನೋ ತಂದ್ರು. ಟ್ಯೂಬ್ ತರ ತಂದೆ ಅದ್ರ ಇಟ್ಟೆ ಅದ್ರ ಮೇಲೆ ಹುಚ್ಚ ಒಯ್ದಾದ್ಮೇಲೆ ಹೇಳಿದ್ರು ಸ್ವಲ್ಪ ಪಾಸಿಟಿವ್ ಬಂದಿದೆ ನೋಡಿ, ನೀ ಗಾಂಜಾ ಸೈದಿನ ಅಂತ ಹೇಳಿ ಗಾಂಜಾ ಸೈದಿ ಅಂತ ಮತ್ತೆ ಹೊಡಿತಾರೆ ನೋಡಿ. ಬಂತು ನೋಡು, ಅದು ತಗೊಂಡು ಬಿನು ಪೊಲೀಸ್ ಏನ್ ಮಾಡಿ ಫೋಟೋ ತೆಗ್ದಿದ್ದಾರೆ. ಫೋಟೋ ತೆಗ್ಬಿಟ್ಟು ಹೇಳಿದ್ರೆ ನೋಡು ಪಾಸಿಟಿವ್ ಬಂದಿದೆ, ನೀನು ಒಪ್ಕೊಂಡ್ಬಿಡು. ಸಾಯಿಬ್ರು ಹೋಗಿದ್ದಿಲ್ಲ, ಸಾಯಿಬ್ರು ಬಂದ್ಮೇಲೆ ನೋಡು ಸುಳ್ಳು ಹೇಳಿದ್ರೆ ಹಿಂಗ್ ಹೊಡಿತಾರೆ, ಹಂಗ್ ಹೊಡೆದ್ಬಿಡ್ತಾರೆ. ಒಪ್ಕೊಂಡ್ಬಿಡು, ಒಪ್ಕೊಂಡ್ರೆ ನೋಡು ಸುಮ್ಮನೆ ಇರ್ತೀವಿ, ನಾವೇನು ಮಾಡಲ್ಲ, ಹಿಂಗ್ ಬಿಟ್ಟು ಕಳಿಸ್ತೀವಿ, ನಿಮ್ಮ ಅಮ್ಮಂಗೆಲ್ಲ ಅಪ್ಪಂಗೆಲ್ಲ ಹೇಳ್ತೀವಿ, ಏನು ಬರಲ್ಲ, ನೀನು ಕೋರ್ಟಲ್ಲಿ ಫೈನ್ ಕಟ್ಟಬೇಕು, ಅದಾದ್ಮೇಲೆ ಸ್ವಲ್ಪ ದಿನ ಹಿಂಗೆ ಇರಬೇಕು ಅಂತ ಹೇಳಿದ್ರು. ಸರ್ ನಂಗೆ ಮಾಡಿಲ್ಲ, ಅದು ಸುಳ್ಳು ಬಂದಿರೋದು, ಅದು ಬೇರೆ ನಾಕೋ ಬಂದಿರೋದು ಅಂತ ಹೇಳ್ಕೊಂಡು ನಾನು ಹೇಳ್ತೀನಿ. ಅದಾದ್ಮೇಲೆ ಎಸ್ ಐ ಬಂದಾದ್ಮೇಲೆ ಮಧು ಹತ್ರ ಏನೋ ಮಾತಾಡ್ಕೊಂಡು ಮತ್ತೆ ಎಸ್ ಐ ಸ್ವಲ್ಪ ಹೊರಗಡೆ ಹೋದ್ರು. ಬಿನು ಪೊಲೀಸ್ ಹತ್ರ ಎಸ್ ಐ ಮಾತಾಡ್ತಾರೆ. ಮಧು ಏನ್ ಹೇಳ್ದ, ಅದು ತೆಗ್ದಿ ಬಿಸಾಕು, ಅದನ್ನ ಹಿಡ್ಕೊಂಡು ಬಿಸಾಕು ಹೊರಗಡೆ, ಎಲ್ಲದನ್ನು ಬಿಸಾಕೋದು. ನಾನು ಏನ್ ಮಾಡಿದೆ, ಕುಂಟಿ ಚೈನಲ್ಲಿ ಹೋಗಿ ಅದು ಹಿಂಗೆ ಹಿಡ್ಕೊಂಡು ಆ ಕಿಟಕಿ ಹತ್ರ ಬಿಸಾಕಿ, ಕೆಳಗಡೆ ಇದೆ ಅದು ಬಿಸಾಕಿದೆ, ಅಲ್ಲಿ ಬಿಸಾಕಿದೀನಿ. ಎಸ್ ಐ ಬಂದಿದ್ದ ತಕ್ಷಣ ಎಲ್ರಿ ವರದಿ ಎಲ್ರಿ, ಅದು ಇದ್ ಮಾಡಿದೀನಿ, ಪಾಸಿಟಿವ್ ಬಂದಿರೋ ಫೋಟೋ ತೆಗೆದು ಹೇಳ್ತಿಲ್ಲ ಎಸ್ ಐ ಸರ್, ಬಿನು ಪೊಲೀಸ್ ಅವರು. ಸುಳೆ ಮಗನೇ, ನೀನು ಪೊಲೀಸರು ಇದ್ದಾಗ ಬಿಸಾಕ್ತೀನಿ ಅಂತ ಹೇಳ್ಕೊಂಡು ನನಗೆ ಮತ್ತೆ ಹೊಡೆದ್ರು ಎಸ್ ಐ. ಅದಾದ್ಮೇಲೆ ಕಾಲಿಗೆ ಕೈಗೆಲ್ಲ ಹೊಡೆದಿದ್ದು, ಬೆನ್ನಿಗೆ ಅವ್ರು ಗೊತ್ತಿಲ್ಲ, ಕೆನ್ನೆ ಹೊಡೆದ್ರು ಎಸ್ ಐ ಅವರು. ಮಧು ಅಣ್ಣ ಬೆನ್ನಿಗೆಲ್ಲ ಗೊತ್ತಿದ್ರು. ಅದಾದ್ಮೇಲೆ ನನಗೆ ಹೇಳಿದ್ರು, ಸರ್ ಅವರೇ ಬಿಸಾಕಿ ಹೇಳಿದ್ ಅಂತ ಹೇಳಿ, ಸುಳ್ಳು ಹೇಳ್ತೀನೋ, ಪೊಲೀಸರು ನಾಟಕ ಮಾಡ್ತೀನೋ ನೀನು ಅಂತ ಹೇಳಿದ್ರು. ಅಷ್ಟು ತನಕ ಸುಳ್ಳು, ಚೆಕ್ ಮಾಡುವಿಲ್ಲ, ಏನೂ ಇಲ್ಲ. ಯಾವ್ದ್ರಲ್ಲಿ ನಿಮಗೆ ಹೊಡೆದ್ರು? ಲಾಟಿಯಲ್ಲಿ ಹೊಡೆದ್ರು. ಲಾಟಿ ಮತ್ತೊಂದು ರೋಲ್ ಹಾಕತ್ತಿಗೆ ಅಷ್ಟು ದಪ್ಪ ಬಡಿಕೆ ಇದೆ ಉದ್ದದು, ಅದ್ರ ಮೇಲೆ ಹತ್ತು ನಿಂತ್ಕೊಂಡು ರೋಲ್ ಹಾಕಿರೋದು. ಕೈಯಲ್ಲೆಲ್ಲ ಬೆನ್ನಿಗೆ ಗುದ್ದಿದ್ದಾರೆ, ಕೆನ್ನೆಗೆಲ್ಲ ಹೊಡೆದಿದ್ದು ಕೈಗೆ, ಮತ್ತೆ ಕೈ ಇಲ್ಲಿ ಇದಕ್ಕೆಲ್ಲ ಹೊಡೆದಿದ್ದು, ಮಂಡಿಯಲ್ಲಿ ಒಂದು 4-5 ಪೆಟ್ಟು ಹೊಡೆದಿದ್ದಾರೆ. 19ನೇ ತಾರೀಕು ನಮ್ಮ ಮಗ ಜ್ವಲಿತ್ KJ ಅಂತ ಹೇಳ್ಕೊಂಡು, ಅವನು 20 ವರ್ಷದ ಹುಡುಗ. 7:30 ತನಕ ಗಾರೆ ಕೆಲಸಕ್ಕೆ ಹೋಗಿ 7:30ಗೆ ಮನೆಗೆ ಬರ್ತಾನೆ. ಅವತ್ತು ಗಾರೆ ಕೆಲಸ ಅಂದರೆ ಸೆಂಟ್ರಿಂಗ್ ಆಗಿತ್ತು, ಮತ್ತು RCC ಇದಾಗಿತ್ತು. ಅವನು ತುಂಬ ಸುಸ್ತಾಗಿದ್ದ. ಆವಾಗಲೇ ಅವನ ಫ್ರೆಂಡ್ಸ್ಗಳು ಹಿಂಗೆ ಬರ್ತಡೇ ಇದೆ ಅಂತ ಹೇಳ್ಕೊಂಡು ಕರೆದ್ರು. ನಾನು ಹೋಗಲ್ಲ ಅಮ್ಮ ಅಂದ. ಆವಾಗ ಆ ಹುಡುಗನ ತಂದೆ ತಾಯಿ ಕರೆದ್ರು. ನಾನೇ ಅವನಿಗೆ ಬರ್ತಡೇಗೆ ಹೋಗ್ಬಾರೋ ಅಂತ ಹೇಳ್ಕೊಂಡು ಹೇಳಿ ಕಳಿಸ್ದೆ. ಅವನೇನು ಮಾಡಿದ್ದಾನೆ, ಹೋಗಿ ಬಸ್ತಿ ಮಠ ಗ್ಯಾರೇಜಲ್ಲಿ ಆಕಾಶ್ ಅಂತ ಹೇಳ್ಕೊಂಡು ಅವ್ನ ಫ್ರೆಂಡ್ ಇದ್ದಾನೆ. ಜ್ವಲಿತ್ ನಿಂತ್ಕೊಂಡು ನಾನು ಬರ್ತಡೇಗೆ ಬರ್ತಿದ್ದೀನಿ ಅಂತ ಹೇಳ್ದ. ತಡಿಯ ಕೇಕ್ ಇಸ್ಕೊಂಬರ್ತೀನಿ ಅಂತ ಹೇಳ್ಕೊಂಡು ನನ್ನ ಮಗ ಹೋಗಿರೋದು. 8:45 ಅಷ್ಟೊತ್ತಿಗೆ ಆಕಾಶ್ ನನಗೆ ಫೋನ್ ಮಾಡಿಬಿಟ್ಟು, ನಿಮ್ಮ ಜ್ವಲಿತ್ ನೋಡ್ರಿ ಆಂಟಿ ನನಗೆ ಕರ್ಕೊಂಡು ಹೋಗಿ ಬಂದಿಲ್ಲ ಅಂತ. ನಾನೇನು ಮಾಡಿದೆ, ಯಾಕೆ ಬಂದಿಲ್ಲ, ಹಂಗಾರೆ ಬರ್ತಡೇ ಮನೇಲಿ ಇರ್ತಾನೆ ಅವನು, ನೀನು ಹೋಗು ಅಂತ ಹೇಳಿದೆ. ಅವ್ನು ಸೀದಾ ಬರ್ತಡೇ ಮನೆಗೆ ಹೋದರೆ ಜ್ವಲಿತ್ತಲ್ಲಿ ಇರಲಿಲ್ಲ. ಇವನೇನು ಮಾಡಿದೆ, ಎಲ್ಲ ಕಡೆಗೂ ಆ ಮಕ್ಕಳು ಇವರೆಲ್ಲ ಸೇರಿಕೊಂಡು ಬರ್ತಡೇ ಮಾಡಿದ್ರೆ ಇವನಿಗೆ ಹುಡುಕಕ್ಕೆ ಶುರು ಮಾಡಿದ್ರು. ಇವ್ರು ಸ್ಟೇಷನಿಗೆಲ್ಲ ಹೋಗಿ ಹುಡುಕಿದ್ದಾರೆ, ಮತ್ತೊಂದು 60 ಮನೆ ಅಕ್ಕಪಕ್ಕ ಎಲ್ಲ 60 ಮನೆಯಲ್ಲೂ ಹುಡುಕಿದ್ದಾರೆ, ಜ್ವಲಿತ್ ಇಲ್ಲ. ಇವ್ರು ಏನು ಮಾಡಿದ್ದಾರೆ, 11:45 ರಾತ್ರಿ ತನಕ ಹುಡ್ಕೊಂಡು ನನ್ನ ಹತ್ರ ಬಂದಿದ್ದಾರೆ. 11:45 ನಮ್ಮ ಮನೆ ಬಾಗಿಲು ತಟ್ಟಿದ್ದಾರೆ. ನಾನು ಎದ್ದು ನೋಡಿದಾಗ ಒಂದು 25-30 ಮಕ್ಕಳು ಬಂದು ಅಳ್ತಾ ಇದ್ದಾರೆ. ನಾನು ತಿಳ್ಕೊಂಡೆ ನನ್ನ ಮಗ ಏನು ಆಕ್ಸಿಡೆಂಟ್ ಆಗಿ ತೀರೋಗಿದ್ದಾನೆ ಅಂತ ಹೇಳ್ಕೊಂಡು ನನ್ನ ಮನಸ್ಸಲ್ಲಾಯಿತು. ಏನು ಅಂತ ಹೇಳಿದ್ರೆ ಇವ್ರು ನಡಕ್ತಾಯಿದ್ರು, ಅಳ್ತಾಯಿದ್ರು. ಲಾಸ್ಟ್ ಅಷ್ಟೊತ್ತಿಗೂ ಆಕಾಶ್ ಫೋನಿಗೆ ಒಂದು ವಾಯ್ಸ್ ಮೆಸೇಜ್ ನನ್ನ ಮುಂದೆನೇ ಬಂತು. ಆಕಾಶಣ್ಣ ಜ್ವಲಿತನ್ನು ಬಿನು ಪೊಲೀಸು ಮತ್ತು ಮಧು ಪೊಲೀಸು ಸೇರಿ ಬಸ್ ಸ್ಟ್ಯಾಂಡಲ್ಲಿ ಬಾಯಿ ಮುಚ್ಚಿ ಶಿಫ್ಟ್ ಕಾರಲ್ಲಿ ಹಾಕೊಂಡು ಹೋಗಿದ್ರು, ಕೇಕೆಲ್ಲ ಅಲ್ಲೇ ಬಿಸಾಕಿದ್ದಾರೆ ಅಂತ ಹೇಳ್ಕೊಂಡು ಹೇಳಿದ್ರು. ಆಕಾಶ್ ಅಷ್ಟೊತ್ತಿಗೂ ಆ ವಾಯ್ಸ್ ಮೆಸೇಜ್ ನನಗೆ ಕೊಟ್ಟರು. ನಾನು ನೋಡೋ ಅಷ್ಟೊತ್ತಿಗೆ ಆವಾಗಲೇ ಬಿನು ಪೊಲೀಸಿಗೆ ನಾನು ಫೋನ್ ಮಾಡಿದೆ. ನಮ್ಮ ಮನೆ ಪಕ್ಕದಲ್ಲೇ ಬಿನು ಪೊಲೀಸ್ ಮನೆ. ಬಿನು ಪೊಲೀಸ್ ಫೋನ್ ಮಾಡಿದ್ರೆ ಫೋನ್ ಎತ್ತಲಿಲ್ಲ. ಆಮೇಲೆ ಮಧು ಪೊಲೀಸಿಗೆ ಫೋನ್ ಮಾಡಿದೆ. ಏನಮ್ಮ ಲಾಲಿಮ್ಮ ಇಷ್ಟೊತ್ತಿಗೆ ಫೋನ್ ಮಾಡ್ತಿದ್ಯಾ ಅಂದರು. ನಾನು ಹೇಳಿದೆ, ಹಿಂಗೆ ನನ್ನ ಮಗ ಜ್ವಲಿತ್ ಕಾಣೆ ಆಗಿದ್ದಾನಂತೆ.
ಇಲ್ಲಮ್ಮ ನಾನು ನಿಮ್ಮ ಹತ್ರಕ್ಕೆ ಬಿಟ್ಟಿದ ನೀವು ಕರ್ಕೊಂಡೋಗಿದ್ದೀರಿ ಅಂತ ಹೇಳ್ಕೊಂಡು ನನಗೊಂದು ವಾಯ್ಸ್ ಮೆಸೇಜ್ ಬಂತು ಅಂದೆ. ಅವಾಗ ಇಲ್ಲಮ್ಮ ನಾನು ಆರಾಮಾಗಿ ಮನೇಲಿ ಮಲ್ಕೊಂಡಿದ್ದೀನಿ, ಬೇಕಾದ್ರೆ ಬಂದು ನೋಡಮ್ಮ ಅಂದರು. ಸೀದಾ ಆಕಾಶ್ ಜೊತೆಗೆ ನಾನು ಸ್ಟೇಷನಿಗೆ ಹೋದೆ. ಸ್ಟೇಷನಿಗೆ ಹೋಗಿ ಸಬ್ ಇನ್ಸ್ಪೆಕ್ಟ್ರ್ ಅವ್ರ ಹತ್ರ ಫೋನ್ ಮಾಡಿ ಕೇಳಿದೆ. ಫೋನ್ ಮಾಡಿದಾಗ ಏನಮ್ಮ ಅಂತ ಹೇಳಿದ್ರು. ಇಲ್ಲ ಸರ್, ನಂದು ಮಗಂಗೆ ಜೊಲಿತ್ KG ಅಂತ ಹೇಳ್ಕೊಂಡು ಗಾರೆ ಕೆಲಸಕ್ಕೆ ಹೋಗಿದ್ದ, 7:15 ಹೋಗಿದ್ದು ಇನ್ನೂ ಬಂದಿಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ರು ನಾಳೆ ಹುಡ್ಕೊಡ್ತೀನಿ ಅಂತ ಹೇಳ್ಕೊಂಡು. ನಾನು ಹೇಳಿದ್ರು ನಂಗೆ ನಾಳೆ ಹುಡ್ಕೊಡೋಕ್ಕಾಗಲ್ಲ, ನನಗೆ ಮಗ ಕಾಣೆಯಾಗಿದ್ದಕ್ಕೆ ಬಂದಿದ್ದೀನಿ ಅಂತ. ಅಲ್ಲಿ ಸ್ಟೇಷನಲ್ಲಿ ಆಲ್ರೆಡಿ ಫುಲ್ ನಾನು ಹುಡ್ಕೊಂಬಂದು ಸಬ್ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿರೋದು. ಅವಾಗ ಅಲ್ಲಿ ಇಬ್ಬರು ಪೊಲೀಸರು ಇದ್ದರು. ನೋಡಮ್ಮ ಇಲ್ಲಿ ಏನಿಲ್ಲ, ಯಾವ ಕೇಸು ಇಲ್ಲ, ಬೇಕಾದ್ರೆ ನೋಡಿ ಅಂತ ಹೇಳ್ಕೊಂಡು ಎಲ್ಲ ಇದು ಮಾಡಿದ್ರು. ಕಂಪ್ಲೇಂಟ್ ಮಾಡೋಕ್ಕೆ ಹೋದಾಗ ಸಬ್ ಇನ್ಸ್ಪೆಕ್ಟ್ರ್ ಹೇಳಬೇಕಮ್ಮ ಅಂದರು. ಅಷ್ಟೊಂದು ಸಬ್ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿದೆ. ಅವರು ಕಂಪ್ಲೇಂಟ್ ತಗೊಳ್ಳೋಕ್ಕೆ ಹೇಳಿದ್ರೆ ಕಂಪ್ಲೇಂಟ್ ಮಾಡಿದ್ದೀನಿ. ಆವಾಗಲೇ ನಾನು ಆಕಾಶನ ಕರ್ಕೊಂಡು DYSP ಆಫೀಸಿಗೆ ಹೋಗಿದ್ದೀನಿ. ಯಾಕಂದರೆ ಬಿನು ಅನ್ನೋನು ಕ್ರೈಮಲ್ಲಿರೋನು. ನನಗೆ ಡೌಟ್ ಬಂತು, ಯಾಕಂದರೆ ಕೊಪ್ಪದಲ್ಲಿ DYSPಗೆ ಗೊತ್ತಿರುತ್ತೆ ಅಂತ ಹೇಳ್ಕೊಂಡು ಫಸ್ಟ್ ನಾನು ಹೋಗಿರೋದು ಕೊಪ್ಪ ಪೊಲೀಸ್ ಠಾಣೆಗೆ. ಅಲ್ಲೋಗಿ ಎಲ್ಲ ಕಡೆಗೂ ಹುಡುಕಿದ್ದೀವಿ. ಅಲ್ಲಿಬ್ಬರು ಪೊಲೀಸರು ಇಲ್ಲಮ್ಮ ನಿಮ್ಮ ಮಗನ ಮೇಲೆ ಯಾವ ಕೇಸ್ ಇಲ್ಲ, ನಿಮ್ಗೆ ಯಾರು ಸುಳ್ಳು ಹೇಳಿರೋದು ಅಂತ ಹೇಳಿದ್ದಾರೆ. ಇಲ್ಲ ಅಂತಂದ್ರೆ ಅವರಿಗೂ ವಾಯ್ಸ್ ಮೆಸೇಜ್ ಇದು ಮಾಡಿದ್ದೀನಿ. ಹೋಗೋ ದಾರಿಯಲ್ಲಿ ನಾನೇನು ಮಾಡಿದ್ದೀನಿ, ಬೈಕಲ್ಲೇ ಕೂತ್ಕೊಂಡು SP ಅವರಿಗೂ DYSPಗೂ ವಾಯ್ಸ್ ಮೆಸೇಜು ಹಾಕಿದ್ದೀನಿ, ಕಂಪ್ಲೇಂಟು ಇದು ಮಾಡಿದ್ದೀನಿ, ಮತ್ತು ಹ್ಯೂಮನ್ ರೈಟ್ಸಿಗೂ ಹಾಕಿದ್ದೀನಿ, ಲೆಟ್ರಲ್ಲಿ ಹಾಕಿದ್ದೀನಿ. ಆಮೇಲೆ ಅಲ್ಲಿಂದ ನಮ್ಮ ಮಗ ಅದು ಮೇಲ್ ಮಾಡಿದ್ದಾನೆ ಅವರಿಗೆ, ಜೋಯಲ್ KG ಅಂತ ನನ್ನ ದೊಡ್ಡ ಮಗ, ಅಲ್ಲಿಂದ ಮೇಲು ಮಾಡಿದ್ದಾರೆ. ನಾನೇನು ಮಾಡಿದ್ದೀನಿ, ಇಲ್ಲಿ ಹೇಳಿದ್ದೀನಿ ಸ್ಟೇಷನಲ್ಲಿ, ನಾನು ಬರೋ ತನಕನೂ ಯಾರು ನಿದ್ದೆನೂ ಮಾಡಬಾರ್ದು, ನಾನು ಬಾಗಿಲು ಮುಚ್ಚಬಾರ್ದು ಅಂತ ಹೇಳ್ಕೊಂಡೆ ಹೋಗಿದ್ದೆ. ಅಲ್ಲೋಗಿ DYSP ಆಫೀಸಲ್ಲಿ ಹುಡುಕಿದ್ರೆ ಬಾಗಿಲು ಹಾಕಿದ್ರು. ನಾವು ಅಲ್ಲಿ ಕೂತ್ಕೊಂಡೆ DYSP ನಂಬರ್ ತಗೊಂಡು ಅಲ್ಲಿಂದ ಫೋನ್ ಮಾಡಿದ್ವಿ. ಅವ್ರು ಫಸ್ಟ್ ಫೋನ್ ಎತ್ತಲಿಲ್ಲ, ಎರಡನೇ ಸರಿ ಈ ಕಡೆಗೆ ಮಾಡಿದ್ರು. ಏನಮ್ಮ ಅಂದರು. ಇಲ್ಲ ಸರ್, ನನ್ನ ಮಗನ ಕಾಣೆ ಆಗಿದ್ದಾನೆ, ಅಷ್ಟು ಟೈಮ್ 1-1:30 ಆಗಿರಬೇಕು. ಆವಾಗ ಮಗ ಕಾಣೆಯಾಗಿದ್ದಾನೆ. ಇಲ್ಲಮ್ಮ ಹೆಸರೇನಮ್ಮ, ಜೊಲಿತ್ KG ಅಂತ ಹೇಳ್ಕೊಂಡು ನಾನು ಅವ್ರಿಗೆ ವಾಯ್ಸ್ ಮೆಸೇಜ್ ಹಾಕಿದ್ದು, ಆವಾಗಲೇ ನಿಮ್ಮ ಫೋನಿಗೆ ವಾಯ್ಸ್ ಮೆಸೇಜ್ ಹಾಕಿದ್ದು ನೋಡಿ ಸರ್ ಅಂದೆ. ಅವಾಗ ಇಲ್ಲಮ್ಮ, ಹಂಗೇನು ಕೇಸ್ ನಿಮ್ಮ ಮಗನ ಮೇಲಿಲ್ಲ, ಯಾಕಂದರೆ ನಿಮ್ಮ ಮಗನ ಕೇಸ್ ಇದ್ದರೆ ನಾನು ಹೇಳಿದೆ ಅವರು ಅರೆಸ್ಟ್ ಮಾಡೋಂಗೇ ಇಲ್ಲ ಅಂದರು. ಆದರೆ ಇಲ್ಲ ಸರ್, ಹಿಂಗೆ ಆಗಿದೆ, ಮಿಸ್ ಆಗಿದ್ದಾನೆ ಅಂತ. ನೀವೇನು ಎದುರು ಬೇಡಮ್ಮ, ಧೈರ್ಯದಿಂದಿರು, ನಾನು ಹುಡುಕೊಡ್ತೀನಿ, ಇವಾಗಲೇ ಅವ್ರಿಗೆ ಫೋನ್ ಮಾಡ್ತೀನಿ ಅಂದಿದ್ದಾರೆ. ನಾವು ಆವಾಗಲೇ ಸೀದಾ NRಪುರ ಸ್ಟೇಷನಿಗೆ ಬಂದ್ವಿ. ಆಗಲೂ ನನ್ನ ಮಗ ಎಲ್ಲ ಅಂತ ಹೇಳ್ಕೊಂಡು ಯಾವ ಪೊಲೀಸ್ರಿಗೆ ಗೊತ್ತಿಲ್ಲ, ಪೊಲೀಸರು ಹೇಳೇ ಇಲ್ಲ. ನಂತರ ಏನಾಗಿದೆ ಅಂದರೆ, ನಾನು ಅಲ್ಲಿ 3 ಗಂಟೆಗೆ ಬಂದಿದ್ದೆ NRಪುರ ಸ್ಟೇಷನ್ಗೆ. ಅಲ್ಲಿ ಆಕಾಶ ನಾನು 3 ಗಂಟೆಯಿಂದ ರಾತ್ರಿ ಇಡೀ ಕೂತಿದ್ದೀವಿ. ಬೆಳಗಿನ ಜಾವ 6:30-7 ಗಂಟೆ ಅಷ್ಟೊತ್ತಿಗೆ ಬಿನು ಪೊಲೀಸ್ ಬರೋದು ನೋಡಿದೆ. ನಾನು ಎದ್ದು ವರಾಂಡದಲ್ಲಿ ಹೋಗ್ತಾ ಇದ್ದೀನಿ, ಬಿನು ಪೊಲೀಸ್ ನನ್ನ ನೋಡಿದರೆ ಎದ್ದು ಬಿದ್ದು ಓಡೋಗಿದ್ದಾರೆ, ಬೈಕ್ ಅಲ್ಲೇ ನಿಲ್ಲಿಸ್ಕೊಂಡು. ಅಷ್ಟೊತ್ತಿಗೂ ಒಂದು 7:45 ಅಷ್ಟೊತ್ತಿಗೆ ಮಧು ಪೊಲೀಸವರು ಫೋನ್ ಮಾಡಿಬಿಟ್ಟು, ನೋಡಮ್ಮ ನಿನ್ನ ಮಗ ನಮ್ಮ ಜೊತೆಲಿದ್ದಾರೆ, ಏನು ತೊಂದರೆ ಇಲ್ಲಮ್ಮ ಅಂತ ಹೇಳ್ಕೊಂಡು. ಅಷ್ಟೊತ್ತಿಗೆ ಇವ್ರಿಗೆ ಕೇಸ್ ಆಲ್ರೆಡಿ ಕೊಟ್ಟಿದ್ದೀವಿ ಅಂತ ಬಂದಾಗಿದೆ ಇದು, ಅದು ಎದುರ್ಕೊಂಡು ಫೋನ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ ಅಂತಿದ್ದಾರೆ. ನಾನು ಹೇಳಿದೆ. ಅಷ್ಟೊತ್ತಿಗೂ ನನಗೆ ಸ್ವಲ್ಪ ಸಿಟ್ಟು ಬಂತು, ಕೆಟ್ಟ ಭಾಷೆ ಬೈದು, ಈ ನಿಮ್ಮ ಹತ್ರ ಅದೇ ನಾನು ಕೇಳಿಲ್ವೇನ್ರಿ, ನಿನ್ನೆ 11 ಮುಖಾಲಿ ಕೇಳಿದಾಗ ಇದೇ ಮಾತು, ನೀವೇನು ಸತ್ವಿದ್ದೀರಾ? ಅವಾಗ ನನಗೆ ಏನು ಹೇಳಿದ್ದು, ನಾನು ಮನೇಲಿ ನಿದ್ದೆ ಮಾಡ್ತಾಯಿದ್ದೀನಿ, ನನ್ನ ಹತ್ರ ಮಗ ಇಲ್ಲ ಅಂತ ಹೇಳಿದ್ದು, ಇವಾಗ ನಿಮಗೆ ಎಲ್ಲಿಂದ ಮಗ ಬಂತು ಅಂತ. ಅದಲ್ಲಮ್ಮ ಇಲ್ಲಮ್ಮ ಅಂತ ಹೇಳ್ಕೊಂಡು ಅವರು ಹುಡ್ದಾಡಿದ್ರು. 9:15 ಅಷ್ಟೇ ಸಬ್ ಇನ್ಸ್ಪೆಕ್ಟ್ರ್ ಬಂದರು. ಸಬ್ ಇನ್ಸ್ಪೆಕ್ಟ್ರ್ ಬಂದವರೇ ತಪ್ಪಾಯಿತು ಕ್ಷಮಿಸಮ್ಮ ಅನ್ನೋದು ಬಿಟ್ಟು ಕೇಸ್ ವಾಪಸ್ ತಗೋ ನನ್ನ ಮಗನ ತೋರ್ಸೋಕ್ಕೆ ಅವ್ರು ರೆಡಿ ಆಗಿರಲಿಲ್ಲ. ನಂತರ ನಾನು ಒತ್ತಾಯ ಇದು ಮಾಡಿದಾಗ ಅವ್ರು ಹೇಳಿದ್ರು, ತಡೀರಿ ದರ್ಶನಿಗೆ ಕರೀತೀನಿ ಅಂತ ಹೇಳ್ಕೊಂಡು. ಯಾವುದೊಂದು ದರ್ಶನ ಅನ್ನೋ ಹುಡುಗನ ಕರ್ಕೊಂಬಂದು ಅವನು ಹೇಳ್ದ ಅಂತ ಹೇಳ್ಕೊಂಡು ಮಾಡಿದ್ವಿ. ಹಂಗಿದೆ ಅಂತ ಅವಾಗಲೂ ನನ್ನ ಮಗನ ತೋರಿಸಲ್ಲ. ಅಷ್ಟೊತ್ತಿಗೆ ಬಿನು ಪೊಲೀಸ್ ಬಂದು ಮಾತೆ ಆಣೆಗೂ ನಾವೇನೂ ಮಾಡಿಲ್ಲ ಅನ್ನೋ ಕಾಲಿಗೆ ಬೀಳೋದು, ಕೈಗೆ ಬೀಳೋದು, ಆಣೆ ಹಾಕೋದು ಬಿಟ್ಟು ಅವ್ರು ಬೇರೆ ಯಾವುದೂ ಇರಲ್ಲ. ನನ್ನ ಮಗನ ತೋರ್ಸೋಕ್ಕೆ ಹೇಳಿಲ್ಲ. 10:45 ಅಷ್ಟೊತ್ತಿಗೆ ನನ್ನ ಮಗನ ಕರ್ಕೊಂಬನ್ನಿ ಅಂತ ಹೇಳ್ಕೊಂಡು ಇದು ಮಾಡಿದಾಗ ಕರ್ಕೊಂಬಂದಿದ್ದಾರೆ. ಅವನು ಒಂದು ತಾಯಿ ಅಲ್ಲ, ಯಾವ ಹೆಂಗಸರಲ್ಲ ಗಂಡ ಹೆಂಗಸರು ನೋಡೋ ಸ್ಥಿತಿಯಲ್ಲಿ ಆ ಮಗ ಇರಲಿಲ್ಲ. ಅಷ್ಟು ಹೊಡೆದಿದ್ದಾರೆ ಸರ್. ನನ್ನ ಕಣ್ಣು ತುಂಬಿ, ಅವನ ಕಣ್ಣು ತುಂಬಿತು ನನ್ನನ್ನು ನೋಡಿದಾಗ. ಆದರೆ ಇವರು ಆ ಕಡೆ ಈ ಕಡೆ ನಿಂತ್ಕೊಂಡು ಬೆದರಿಕೆ ಕೊಟ್ಟಿದ್ದಾರೆ. ಎಲ್ಲಾದರೂ ನಿನ್ನ ಅಮ್ಮನಿಗೆ ಹೇಳಿದ್ರೆ ನೀನನ್ನು ಕೊಂದಾಕ್ತೀನಿ ಅಂದಿದ್ದಾರೆ. ಇವು ನನ್ನ ಹತ್ರ ಬಂದು ಹೊಡೆದ್ಯಾರ ಅಂತ ಸಬ್ ಇನ್ಸ್ಪೆಕ್ಟ್ರ್ ರೂಮಲ್ಲಿ ನನ್ನನ್ನು ಕೂರಿಸಿದ್ದಾರೆ. ಅಲ್ಲಿ ನನಗೆ ಊಟ ಮತ್ತು ತಿಂಡಿ ಅಂತ ಹೇಳ್ಕೊಂಡು ನನ್ನನ್ನು ಪಾಲಿಶ್ ಹೊಡಿಯೋದು ಇವರಿಗಾಗಿದೆ ಬಿಟ್ಟು ನನ್ನ ಮಗನ ಬಗ್ಗೆ ಒಂದು ಎಚ್ಚರಿಕೆ ಇವ್ರು ತಗೊಂಡಿಲ್ಲ ಸರ್. ನಾನು ಆಮೇಲೆ ಆವಾಗಲೇ ಹೊಡೆದಿದ್ದಾರೆ ಅಂತ ಕೇಳ್ತಿದ್ದೀನಿ. ಇವನು ಇಲ್ಲಮ್ಮ ಅಂದ್ರೆ, ಯಾಕಂದರೆ ಇವರು ಎದುರಿಸಿದ್ದಾರೆ ಅಂತ. ತಲೆ ಮೇಲೆ ಆಣೆ ಹಾಕೊಂಡು ಹೇಳೋ ಅಂದಾಗ ನಾ ಕೊಡ್ತಾ ಅಂತ ಮಾತ್ರ ಹೇಳಿದ್ದಾನೆ. ಆವಾಗಲೇ ನಾನು ಕೇಳಿದ್ದೀನಿ. ಆವಾಗಲೇ ಇವರಿಗೇನು ನೋಡಿ ಹೊಡೆದಿಲ್ಲ, ನಾವು ಕಂಪ್ಲೇಂಟ್ ವಾಪಸ್ ತೆಗಿ ಅಂತ. ನಾವು ಆವಾಗ ಕಂಪ್ಲೇಂಟ್ ಯಾವುದು ವಾಪಸ್ ತೆಗೆದಿಲ್ಲ ಸರ್. ಸ್ವಲ್ಪ ಹೊತ್ತು ಬಿಟ್ಟು ಇವರು ಏನು ಮಾಡಿದ್ದಾರೆ ಅಂದರೆ, ನಾನೇ ಹೇಳಿದೆ FSL ವರದಿ ಆಗಿದೆಯಾ ಅಂತ ಕೇಳಿದೆ. ಇಲ್ಲ FSL ವರದಿ ಆಗಿದೆ. ಮತ್ತು ನೀವು ಮಧು ಪೊಲೀಸ್ ಹೇಳಿದ್ರು FSL ವರದಿ ಆಗೋಕ್ಕೆ ಇಲ್ಲಿ ಯಾವುದೇ ಯಂತ್ರಗಳಿಲ್ಲ ಅಮ್ಮ ಅಂದರು. ಯಂತ್ರ ಇಲ್ದಿದ್ರೆ ಮತ್ತು ಯಾವ ರೀತಿಯಲ್ಲಿ ನೀವು ನಿನ್ನೆ ನನ್ನ ಮಗನಿಗೆ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದೀರಾ ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದ್ರು, ಕೊಪ್ಪದಲ್ಲಿರೋದು ಅದು ಸರ್ಕಾರದಮ್ಮ, ಸರ್ಕಾರ ಕೊಡಬೇಕಿತ್ತು, ನಮ್ಮ ತಪ್ಪಲ್ಲ ಅಂದರು. ಮತ್ತು ನೀವು ಯಾಕೆ ಹೆಂಗೆ ಅರೆಸ್ಟ್ ಮಾಡಿದ್ರೆ ಕೊಪ್ಪದಲ್ಲಿದೆ. ಸರಿ, ಕೊಪ್ಪದಲ್ಲಿ ಇವಾಗಲೇ FSL ವರದಿ ಆಗಬೇಕು ಅಂತ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿದೆ. ಅವರು 2:45 ಕರ್ಕೊಂಡೋಗಿದ್ದಾರೆ. 4:15 ಅಷ್ಟೊತ್ತಿಗೆ ಕರ್ಕೊಂಬಂದಿದ್ದಾರೆ. ನೋಡಿದ್ರೆ ಅವನಿಗೆ ಯಾವುದೇ ಇದಿಲ್ಲ, ನೆಗೆಟಿವ್ ಇದೆ, ಯಾವುದು ಪಾಸಿಟಿವ್ ಇಲ್ಲ, ಏನಿಲ್ಲ, ನೆಗೆಟಿವ್ ಇದೆ. ಆಮೇಲೆ ನಾನೇ ಇದು ಮೆಡಿಕಲ್ ಮಾಡಬೇಕು ಅಂತ ಗಾಂಜಾ ಟೆಸ್ಟ್ ಮಾಡಿರೋದು ಅಂತ ಹೇಳ್ಕೊಂಡು ಅವಾಗ ಹೇಳ್ತಾ ಇರೋದು ಅವರು.
ನೆಗೆಟಿವ್ ಗಾಂಜಾ ಸೇದಿದ್ದಾನೆ ಅಂತ ಹೇಳ್ಕೊಂಡು ನಾವು FSL ವರದಿ ಮಾಡೋಕ್ಕೆ ನಾನು ಇವ್ರು ಹೇಳಿದ್ದಕ್ಕೆ ನಾನು ಕಳಿಸಿರೋದು, ಅವರೇ ಕರ್ಕೊಂಡೋಗಿಲ್ಲ, ನಾನೇ ಕಳಿಸಿರೋದು. ಆಮೇಲೆ ನೋಡಿದ್ರೆ ನೆಗೆಟಿವ್ ಇದೆ, ಅವನೇನು ಸೇದಿಲ್ಲ ಏನೂ ಇಲ್ಲ. ಅವನು ಹೇಳಿದಾನಂತೆ 1000 ಸರಿ ನಾನು ಅಂಥದ್ರಲ್ಲಿ ಇಲ್ಲ ಅಂತ. ನಮಗೂ ಗೊತ್ತಿದೆ, ನಮಗೆ ಹಂಗೆ ಗಾಂಜಾ ಸೇಯೋ ಒಂದು ಮಗ ನಮ್ಮ ಮನೇಲಿ ಇದ್ದಿದ್ರೆ ನಾನೇ ತಗೊಂಡೋಗಿ ಸ್ಟೇಷನ್ಗೆ ಒಪ್ಪಿಸ್ತಿದ್ದೆ. ಯಾಕಂದರೆ ನಮಗೆ ಸಮಾಜ ಆಮೇಲೆ ಏನಾಗಿದೆ ಅಂದರೆ FSL ಇದು ಮೆಡಿಕಲ್ ಚೆಕಪ್ಪಿಗೆ ಕರ್ಕೊಂಡೋಗಿರೋದು. ಹೇಗಂದರೆ ಇಲ್ಲಿಂದಲೇ ಸ್ಟೇಷನಿಂದ ಫೋನ್ ಮಾಡಿದ್ದಾರೆ ಒಬ್ಬರು ಡಾಕ್ಟ್ರಿಗೆ, ನಾವು ಬರ್ತಾ ಇದ್ದೀವಿ, ಯಾವುದೇ ಕಾರಣ ಇದಿಲ್ಲದೆ ಕಳಿಸ್ಬಿಡಿ ಅಂತ ಹೇಳ್ಕೊಂಡು ಫೋನ್ ಮಾಡಿದ್ದಾರೆ. ಸುಮ್ಮನೆ ಹೋಗಿದ್ದು ಚೆಕಪ್ ಸುಮ್ಮನೆ ಮಾಡ್ದಂಗೆ ಮಾಡಿದ್ದು, ಸ್ವಲ್ಪ ಮಾತ್ರೆ ತಗೊಂಬಂದು ಕರ್ಕೊಂಬಂದಿದ್ದಾರೆ. ಆಮೇಲೆ 5:45 ನಾವು ಸ್ಟೇಷನಿಂದ ಇಳಿದಿರೋದು. ಆಮೇಲೆ ಬಸ್ ಸ್ಟ್ಯಾಂಡಿಂದ ಬೈಕ್ ತಗೊಂಡು ನಾವು ಮನೆಗೆ, ನನಗೆ ಆಕಾಶು ಅದೇ ಮಗನ ಫ್ರೆಂಡ್ಸ್ ಎಲ್ಲ ಸೇರಿ ಅವನಿಗೆ ಕೂರಿಸಿ ನನಗೆ ಕೂರಿಸಿ ಮನೆಗೆ ಕರ್ಕೊಂಡೋಗಿರೋದು ಸರ್. ಇಷ್ಟೆಲ್ಲ ಕತೆ ಆಗಿದೆ ಸರ್. ಫುಲ್ಲು ರಿಂಗ್ ಆಗ್ತಾಯಿತ್ತು ಸರ್. ಕಾಲ್ ಮಾಡಿಲ್ವಾ ಅಂತಲೇ ಸರ್. 8:45 ನಮ್ಮ ಮನೆಯವ್ರಿಗೆ ಯಾಕೋ ಮಗನ ನೋಡಬೇಕಂತ ಬೇಜಾರಾಗಿದೆ, ಯಾಕೋ ನನಗೆ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ಹೇಳ್ಕೊಂಡು ಇವ್ರು ಒಂದು ದಿನ ಮಾಡದೇ ಇರೋರು ಅವತ್ತು ಮಾಡಿದ್ದಾರೆ. ಆವಾಗಲೂ ಫುಲ್ಲು ರಿಂಗ್ ಆಗ್ತಾಯಿದೆ. ನಾನೊಂದು 1000 ಸರಿ ಮಾಡಿದ್ದೀನಿ, ಆವಾಗಲೂ ರಿಂಗ್ ಆಗ್ತಾಯಿದೆ. ನಮ್ಮ ಮಗನ ಫ್ರೆಂಡ್ಸುಗಳು ಒಂದು 1000 ಸರಿ ಮಾಡಿದ್ದಾರೆ, ಆವಾಗಲೂ ರಿಂಗ್ ಆಗ್ತಿದೆ. ಯಾರು ಫೋನ್ ಎತ್ತುತ್ತಿಲ್ಲ ಸರ್, ಯಾವುದೇ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಸರ್. ಅದೇನು ಕಾರಣ ಇವಾಗ ಇಲ್ಲ. ಅವ್ರಿಗೆ ತಪ್ಪಾಯಿತು ಅಂತ ಹೇಳ್ತಿದ್ದಾರೆ. ನಮಗೆ ಇವಾಗ ಅವರು ಹೇಳ್ತಿರೋದು ಏನು ಕಾರಣ ಇಲ್ಲ ಅಂತ ಹೇಳ್ಕೊಂಡು ಇವಾಗ ಮಾತಾಡ್ತಿದ್ದಾರೆ. ನಾವು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ದೂರು ಕೊಟ್ಟಿದ್ದೀವಿ, ಮತ್ತು ಸಬ್ ಇಲ್ಲಿ ಸ್ಟೇಷನಲ್ಲಿ ಫಸ್ಟ್ ದೂರು ಮಾಡಿದ್ದೀನಿ. ಆಮೇಲೆ ಮಾರನೇ ದಿನ ಸಬ್ ಇನ್ಸ್ಪೆಕ್ಟ್ರ್ ಅಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, ಆಮೇಲೆ SP ಅವರಿಗೆ ದೂರು ಮಾಡಿದ್ದೀನಿ, DYSPಗೆ ದೂರು ಮಾಡಿದ್ದೀನಿ, IG ದೂರು ಮಾಡಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ದೂರು ಮಾಡಿದ್ದೀನಿ, ಮತ್ತು ಹ್ಯೂಮನ್ ರೈಟ್ಸಿಗೆ ದೂರು ಮಾಡಿದ್ದೀನಿ. ಅದರಲ್ಲಿ ಹ್ಯೂಮನ್ ರೈಟ್ಸ್ನವ್ರು ಮಾತ್ರ ಆ್ಯಕ್ಷನ್ ತಗೊಂಡು ಅವ್ರು ಏನು ಮಾಡಿದ್ದಾರೆ, ಎಲ್ಲ ಕಡೆ ವಿಚಾರಿಸ್ಕೊಂಡು ಆ್ಯಕ್ಷನ್ ತಗೊಂಡು ಇಲ್ಲಿ SP ಅವರಿಗೆ ಹಾಕಿದ್ದಾರೆ. 27/3 ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಇದರೊಳಗೆ ನೀವು ವಿಚಾರಣೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಬೇಕು ಅವ್ರ ಮೇಲೆ, ಬಿನು ಮತ್ತು ಮಧು ಮತ್ತು ಸಬ್ ಇನ್ಸ್ಪೆಕ್ಟ್ರ್ ಮೇಲೆ ಅಂತ ಹೇಳ್ಕೊಂಡು. ಆಮೇಲೆ ಏನಾಗಿದೆ ಅಂದರೆ ಇವರು ನಾವು ಯಾವುದೇ ಸ್ಟೇಟ್ಮೆಂಟಿಗೆ ನಮ್ಮನ್ನು ಕರೆದಿರಲಿಲ್ಲ. ನಾವು 2-3 ಸರಿ ಹೋದರೂ ನಮ್ಮ ಮಗನ 9ನೇ ತಾರೀಕು ಹೋಗಿದ್ದಾರೆ. 9ನೇ ತಾರೀಕು ಬೆದರಿಕೆ ಕೊಟ್ಟು ಕಳಿಸಿದ್ದಾರೆ. ನೀನು ಕೇಸ್ ಮಾಡಿದ್ರೆ ನಿಂಗೆ ಹಂಗೆ ಮಾಡ್ತೀವಿ, ಹಿಂಗೆ ಸಬ್ ಇನ್ಸ್ಪೆಕ್ಟ್ರ್ ಒಳಗೆ ಕರೆದ್ಬಿಟ್ಟು ನಮ್ಮ ಮನೆಯವರು ಮಗ ಹೋದಾಗ. ಅದನ್ನು ನಾವು ಲಾಸ್ಟ್ ನಮಗೆ CCTV ಫುಟೇಜ್ ಬೇಕು ಅಂತ ಹೇಳ್ಕೊಂಡು ಕೊಟ್ಟಿದ್ದೀವಿ. 11ನೇ ತಾರೀಕು ಕೊಟ್ಟಿದ್ದೀವಿ. ಇದುವರೆಗೆ ನಮ್ಗೆ CCTV ಫುಟೇಜು ಕೊಟ್ಟಿಲ್ಲ. 11ನೇ ತಾರೀಕು ನಾವು ಕೊಟ್ಟಿರೋದು 29ನೇ ತಾರೀಕು 8:15 ಹಿಡಿದು ಮಾರನೇ ದಿನ 2:15 ತನಕ ಇರೋ CCTV ಫುಟೇಜು ಕೊಟ್ಟಿದ್ದೀವಿ. ಸ್ಟೇಷನಿಂದ ಪೂರ್ತಿ